ಎಲ್ರಿಗೂ ನಮಸ್ಕಾರ. ಮೊನ್ನೆ ನಮ್ಮದೊಂದು ಪ್ರೆಸ್ ಮೀಟ್ ಮಾಡಿದ್ವಿ. ಅದಾದ ನಂತರ ದಲಿತ ಸಮುದಾಯದ ನಾಯಕರು ಅಂತ ಹೇಳುವಂಥ ಈರಣ್ಣವರು ಮನಬಂದಂತೆ ಮಾತಾಡ್ತಾ ಇರೋದು ಯೋಚನೆಗೂ ನಿಲುಕದ ಪರಿಸ್ಥಿತಿಗೆ ಹೋಗಿದೆ. ಅವ್ರ ಬುದ್ಧಿ ಎಲ್ಲಿಗೆ ತಗೊಂಡೋಗ್ತಾ ಇದೆ ಅನ್ನೋದು ಜನಸಾಮಾನ್ಯರಿಗೆ ಅರ್ಥ ಆಗಬೇಕಾಗ್ತದೆ. ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ಹೇಳ್ತಾರೆ, ಉತ್ಪನ್ನ ಅನ್ನೋ ಪದದ ಅರ್ಥ ಗೊತ್ತಿಲ್ಲ ಅವರಿಗೆ. ಪ್ರಾಡಕ್ಟ್ ಅಂತ ಏನು ಕೇಳಿದ್ದಾರೆ? ಕಾಂಗ್ರೆಸ್ನಲ್ಲಿ ಬೆಳೆಸಿದೀವಿ ಅಂತ ಹೇಳ್ತಿಲ್ಲ, ಅವರೇ ಬೆಳೆದು ಒಂದು ಬೀಜ ಬಿತ್ತನೆ ಮಾಡ್ತೀವಿ ಅಂದರೆ ಅದು ಒಳ್ಳೆ ಎಮ್ಮರವಾಗಿ ಬೆಳೆದಾದ್ಮೇಲೆ ಅದು ಆಗು ಹೋಗುಗಳನ್ನ ವಿಶ್ಲೇಷಣೆ ಮಾಡಿ ನಮ್ಮ ಮಂಜಣ್ಣವರು ಆ ರೀತಿಯಾಗಿ ಆ ದಾಟಿಯಾಗಿ ಹೇಳಿರೋದನ್ನ ದಲಿತರನ್ನ ಪ್ರಾಡಕ್ಟ್ ಹುಟ್ಟಿಸಿ ಈಗ ಬೇರೆ ಪಕ್ಷದಲ್ಲಿ ಮಾತಾಡ್ತಾ ಇರ್ತಾರೆ, ನಾವು ಬಿತ್ತನೆ ಮಾಡಿರೋದು ತಗೊಂಡೋಗಿ ಅಲ್ಲ ಹಾಕೊಂಡ್ರು ಅನ್ನೋ ಥರ ತಿರುಚಿ ಈ ದಲಿತ ಸಮುದಾಯಗಳದಂತ ಈಗ ಅತ್ಯಂತ ಹಿಂದುಳಿದ ವರ್ಗದ 108 ಜಾತಿ ಇದಾವೆ ನಮ್ಮಲ್ಲಿ. ಆ ಎಲ್ಲಾ ಸಮುದಾಯದ ನಾಯಕರ ಮನಸ್ಸಿಗೆ ವಿಷದ ಬಿತ್ತನೆ ಮಾಡುವಂತ ಕಾರ್ಯವನ್ನ ಈರಣ್ಣವರು ಮಾಡ್ತಾ ಇರೋದು ಇದು ರಾಜಕಾರಣ ವಿಚಾರಗಳಲ್ಲಿ ಬಹುದೊಡ್ಡ ದ್ವೇಷದಕ್ಕೆ ಕಾರಣಗಳಾಗ್ತವೆ. ನಾವು ದಲಿತ ಸಮುದಾಯದಲ್ಲೇ ಹುಟ್ಟಿರೋದು, ನಾವು ಯಾರಿಗೂ ಮಾರಾಟ ಆಗಿಲ್ಲ. ಈರಣ್ಣವರ ಹಿನ್ನೆಲೆಯನ್ನ ಕೆದಕ್ಬಿಟ್ರೆ, ಇತಿಹಾಸ ಪುಟಗಳನ್ನ ತಿರ್ಚಿಬಿಟ್ರೆ ಅವ್ರೆಲ್ಲಿಂದ ಬಂದ್ರು ಅಂದ್ರೆ ಹೇಳೋದಿಕ್ಕೂ ಅಸಾಧ್ಯ ಅವೆಲ್ಲ. ಈಗ ಹೇಳ್ತಾರ, ಸಾವಿರಾರು ಮಾತುಗಳು ಆಡ್ತಾರೆ, ಮೀಡಿಯಾ ಸಿಕ್ಕಿದಾಗ ಎಲ್ಲರೂ ಮಾತಾಡ್ತಾರೆ. ನಾವು ಏನು ಮೀಡಿಯಾಗೆ ಅಂಟ್ಕೊಂಡು ಗೊತ್ತಿಲ್ಲ ಇದುವರೆಗೂ. ಇವತ್ತು ಅನಿವಾರ್ಯ ಬಂದಿದೆ, ಇವತ್ತು ಮಾತಾಡುವಂಥ ಸಂದರ್ಭ ಬಂದಿದೆ. ಜನಸಂದ್ರದ ಕೆರೆ ದಾಟದ ಮೇಲೆ ಅವರು ದಲಿತ ಲೀಡ್ರು. ಜನಸಂದ್ರದ ಒಳಗಡೆ ಇದ್ರೆ ಅವ್ರೇನು ದಲಿತ ಲೀಡ್ರ್ ಅಲ್ಲ. ಯಾವ ದಲಿತರ ಮನೆಯಲ್ಲಿ ಒಂದು ಸತ್ತ ಕೂಳು ತಿಂದವರಲ್ಲ, ಒಬ್ರು ನೆತ್ತಾಕ್ತವ್ರಲ್ಲ. ಅವ್ರ ಹೆಂಗ್ರಿ ದಲಿತ ಲೀಡ್ರ್ ಆತಾರ ಅವರು? ಇವತ್ತಿನ ಮೀಡಿಯಾ ಮುಂದೆ ಮಾತಾಡೋದಕ್ಕೇನೋ ಕುತ್ಕೊಂಡಾಗ ಹೇಳೋದಲ್ಲ. ಈರಣ್ಣವರೇ, ನಿಮಗೂ ಅಷ್ಟೇ ಹೇಳ್ತಾ ಇರೋದು. ನಾವು ನಿಮ್ಮನ್ನ ಇಷ್ಟುದ್ದ ಹುಡುಗರಿಂದನೂ ನೋಡ್ಕೊಂಡ್ ಬಂದಿದ್ದೀವಿ. ನಿಮ್ಮ ರಾಜಕಾರಣದ ಹಿನ್ನೆಲೆ ನೀವು ಯಾವ ಹಂತದಲ್ಲಿ ಹಂತವಾಗಿ ಬೆಳೆದು ಬಂದ್ರಿ ಅನ್ನೋದು ಪ್ರತಿ ಹಂತದಲ್ಲೂ ಗೊತ್ತಿದೆ. ದ್ವೇಷದ ರಾಜಕಾರಣ ಮಾಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ನಾವು ದಲಿತರೇ ಇದೇ ಪಾರ್ಟಿಯಲ್ಲೇ ಇರ್ತೀವಿ, ಇದೇ ಪಕ್ಷದಲ್ಲೇ ಇದ್ದೀವಿ. ಇದು ಕಾಂಗ್ರೆಸ್ ಗಿಡ ಅಲ್ಲ ರೀ, ಇದು ಗರ್ಕೆ ಹುಲ್ಲಿದ್ದಂಗೆ. ಒಬ್ಬ ಮೇಲಿರೋ ಜಿಟ್ಕೊಂಡು ಹೋದ್ರೆ ಕೆಳಗಿಂದ ಬರುವಷ್ಟು ತಾಕತ್ತು ದಲಿತರಿಗಿದೆ. ಈ ದಲಿತ ಸಮುದಾಯ ಕಾಂಗ್ರೆಸ್ ಬೆನ್ನೆಲುಬಾಗಿ ಇದ್ದೇ ಇರ್ತದೆ ಅಂತ ನಾವು ಬೆಂಚ್ ತಟ್ಟಿ ಹೇಳ್ತೀವಿ. ಮುಂದೊಂದು ದಿನ ಇದ್ರ ಪ್ರಯೋಜನಗಳು ನೀವು ಅನುಭವಿಸ್ಬೇಕಾಗ್ತದೆ ಅಂತ ಹೇಳಿ, ಹಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಬಗ್ಗೆ ಸ್ವಲ್ಪ ಜ್ಞಾನ ಉಳ್ಳವರು ಅನ್ನೋ ಥರ ಎಲ್ಲ ಬಿಂಬಿಸೋಕೆ ಹೋಗ್ಬೇಡಿ. ಅವ್ರು ಡಾಕ್ಟ್ರೇಟ್ ತಗೊಂಡಿದ್ದಾರೆ, ಪದವಿ ತಗೊಂಡಿದ್ದಾರೆ. ನಿಮ್ಗೆ ಯಾವ ಪದವಿ ಏನು ನಾವು ನೋಡಲಿಲ್ಲ ಮುಂದೆಗಡೆ ನಿಮ್ಮ ಕಾಲಮಲ್ಲಿ. ಸಂವಿಧಾನದ ಪಿತಾಮಹರೇ ನೀವೇ ಆಗ್ಬಿಟ್ರೇನೋ, ಏನೋ ಸ್ವಲ್ಪ ಇನ್ನು 70 ವರ್ಷದ ಹಿಂದೆ ಹುಟ್ಟಿದ್ರೆ ನೀವೇ ಸಂವಿಧಾನ ಬರೆದು ಬಿಡ್ತಾ ಇದ್ರೇನೋ ಅನ್ನೋದು ನನಗೆ ಆಶ್ಚರ್ಯದ ಸಂಗತಿ. ಇಷ್ಟೊಂದು ದೊಡ್ಡ ಮಾತುಗಳೆಲ್ಲ ಬರಬಾರ್ದು ಅಂತ ನಮ್ಮ ಆಸೆ. ನೀವು ನಮ್ಮ ಭಾಗದಲ್ಲಿ ಏನೋ ನಾವು ಲೀಡ್ರು ಅಂದ್ಕೊಂಡಿದ್ವಿ, ಆ ಲೀಡ್ರು ಮಟ್ಟನ ತಳವಂತಕ್ಕೆ ತಗೊಂಡೋಗಕ್ಕೆ ನೀವೇ ಪ್ರಯತ್ನ ಪಡ್ತಾ ಇದ್ದೀರಾ. ಇದನ್ನ ಎಲ್ಲ ಆಗು ಹೋಗುಗಳನ್ನ ನೀವೇ ಅನುಭವಿಸುವಂತ ಸಂದರ್ಭ ಬರ್ತದೆ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ.